ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಹಂಪಿಯಲ್ಲಿರ್ತಕ್ಕಂತಹ ಕಲ್ಲಿನ ರಥವನ್ನ ನೋಡೋಣ ಬನ್ನಿ. ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು ಹಂಪಿಯಲ್ಲಿರುವ ಕಲ್ಲಿನ ರಥವನ್ನ ನೋಡ್ಲಿಕ್ಕೆ. ಇದು ಕರ್ನಾಟಕದಲ್ಲಷ್ಟೇ ಅಲ್ಲ, ಭಾರತದ ಪ್ರಸಿದ್ಧ ಶಿಲ್ಪಕಲಾ ಅದ್ಭುತಗಳಲ್ಲೇ ಒಂದು ಅಂತ ಹೇಳ್ಬೋದು. ಇದು ಹಂಪಿಯ ವಿಠಲ ದೇವಸ್ಥಾನ ಸಮುಚ್ಚಯದಲ್ಲಿ ಸ್ಥಿತವಾಗಿದೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆಯ ಶ್ರೇಷ್ಠ ಉದಾಹರಣೆ ಅಂತಾನೆ ಹೇಳ್ಬೋದು. ಅಷ್ಟು ವಿಭಿನ್ನವಾಗಿ ಇದನ್ನ ಕೆತ್ತಲಾಗಿದೆ. ಕಲ್ಲಿನ ಒಂದು ರಥ ಅಂತಾನೆ ನಿಮಗೆ ಗೊತ್ತಾಗತ್ತೆ. ಕಲ್ಲಿನ ಚಕ್ರ ಇದೆ ಇದಕ್ಕೆ, ಹಾಗೇನೆ ಪ್ರತಿಯೊಂದನು ಈ ಚಕ್ರದಿಂದ ಹಿಡಿದು ಆ ರಥವನ್ನ ಮಾಡಿರ್ತಕ್ಕಂಥದ್ದು ಕಲ್ಲಿನಿಂದನೇ. ಆ ಶಿಲ್ಪಕಲೆ ತುಂಬಾ ವಿಭಿನ್ನವಾಗಿದೆ ಅಂತಾನೆ ಹೇಳ್ಬೋದು. ಕಲ್ಲಿನ ರಥವನ್ನ ನೋಡ್ಲಿಕ್ಕೆ ಹೋಗೋ ದಾರಿನಲ್ಲೇ ನಮ್ಗೆ ಮೊದಲು ಸಿಗ್ತಕ್ಕಂಥದ್ದು ಕುದುರೆ ಗೊಂಬೆ ಮಂಟಪ. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಈ ಮಂಟಪದಲ್ಲಿ ಒಂದೊಂದು ಕಂಬಗಳನ್ನು ಕುದುರೆಗಳಿಂದ ಮಾಡಿದ್ದಾರೆ. ಕುದುರೆಗಳ ಕೆತ್ತನೆಯನ್ನ ನೀವು ನೋಡ್ಬೋದು, ಎಷ್ಟು ವಿಭಿನ್ನವಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ಫೋಟೋ ಶೂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತಾರೆ. ಒಂದು ಮಗು ಕೂಡ ಫೋಟೋ ಶೂಟ್ ಮಾಡ್ತಾ ಇದ್ದು, ನಾನು ಅದನ್ನು ನೋಡಿದೀನಿ. ತುಂಬಾನೇ ಚೆನ್ನಾಗಿದೆ. ಕಲ್ಲಿನ ಮಂಟಪ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಕೆತ್ತನೆಗಳು ವಿಶೇಷವಾಗಿದೆ. ಇಲ್ಲಿ ನೋಡ್ತಾ ಇದೀರಲ್ಲ, ಕುದುರೆಗಳ ಒಂದು ಆಕೃತಿಯನ್ನ ಒಂದೊಂದು ಕಂಬಗಳಲ್ಲೂ ಬಿಂಬಿಸಲಾಗಿದೆ. ಮಂಟಪದ ಮುಂದೆ ನಮ್ಗೆ ಅಂಜನಾದ್ರಿ ಬೆಟ್ಟ ಕೂಡ ಕಾಣಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ತಕ್ಕಂಥ ಮಂಟಪಗಳು ಎಲ್ಲ ವ್ಯಾಪಾರಕ್ಕೋಸ್ಕರ ಆಗ ಮಾಡಿರ್ತಕ್ಕಂತಹ ಮಂಟಪಗಳು. ಈಗ ನಾವು ಕಲ್ಲಿನ ರಥವನ್ನ ನೋಡ್ಲಿಕ್ಕೆ ಹೋಗೋಣ ಬನ್ನಿ. ಈ ಕಲ್ಲಿನ ರಥದ ಕಥೆಯನ್ನ ನಾವು ತಿಳ್ಕೊಳ್ಳೋದಾದ್ರೆ, ವಿಷ್ಣುವಿನ ವಾಹನವಾದ ಗರುಡನಿಗೆ ಸಮರ್ಪಿತವಾದ ಗರುಡ ಮಂದಿರವಾಗಿದೆ ಈ ಕಲ್ಲಿನ ರಥ. ಪುರಾಣ ಕಥೆಗಳ ಪ್ರಕಾರ ದೇವರುಗಳು ರಥವನ್ನ ಬಳಸ್ತಾ ಇದ್ರು ಚಲಿಸೋದಕ್ಕೆ ಅಂತ ಕೇಳಿದೀವಿ. ಅದೇ ನಂಬಿಕೆಯಿಂದ ಪ್ರೇರಿತವಾಗಿ ವಿಜಯನಗರದ ಶಿಲ್ಪಿಗಳು ಈ ದೇವಾಲಯದ ಆವರಣದಲ್ಲಿ ಈ ಕಲ್ಲಿನ ರಥವನ್ನ ನಿರ್ಮಿಸಿದ್ದಾರೆ. ಈ ರಥವನ್ನ ನೋಡಿದ್ರೆ ಅದು ಚಲಿಸಬಹುದೇನೋ ಅನ್ಸುತ್ತೆ, ಯಾಕಂದ್ರೆ ಚಕ್ರಗಳು ಮತ್ತೆ ಕುದುರೆಗಳು ಎಲ್ಲ ಕಲ್ಲಿಂದನೇ ಆಗಿದೆ. ಅದು ಚಲಿಸುವಂತಹ ರಥ ಆಗಿತ್ತು. ಆದ್ರೆ ಇವಾಗ ಅದನ್ನ ಲಾಕ್ ಮಾಡಿದ್ದಾರೆ. ಸೊ ಸಂರಕ್ಷಣೆಯ ದೃಷ್ಟಿಯಿಂದ ಗವರ್ನಮೆಂಟ್ ಏನ್ ಮಾಡಿದೆ, ಲಾಕ್ ಮಾಡಿ ಒಂದೇ ಕಡೆ ನಿಲ್ಸಿದ್ದಾರೆ. ಸೊ ಐತಿಹಾಸಿಕ ಹಿನ್ನೆಲೆ ನೋಡ್ತಾ ಬಂದ್ರೆ, ಈ ರಥನ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಿಸಲಾಗಿತ್ತು. ವಿಠಲ ದೇವಸ್ಥಾನ ಸಂಗೀತ ಸ್ತಂಭಗಳಿಗೆ ಮತ್ತೆ ಈ ಕಲ್ಲಿನ ರಥಕ್ಕೆ ಪ್ರಸಿದ್ಧ. ಯಾಕಂದ್ರೆ ಇಲ್ಲಿ ಒಂದೊಂದು ಸ್ತಂಭಗಳನ್ನು ಸಂಗೀತವನ್ನ ನುಡಿಸುವಂತ ಇನ್ಸ್ಟ್ರೂಮೆಂಟ್ ಗಳಿಗೇನಿದೆ ಈಗ, ಅದನ್ನ ಕಲ್ಗಳಲ್ಲೇ ಆಗಿನ ಕಾಲದಲ್ಲೇ ಶಿಲ್ಪಿಗಳು ಕೆತ್ತಿದ್ರು. ಈ ರಥದ ಮೇಲಿರುವಂತಹ ಶಿಲ್ಪಗಳಲ್ಲಿ ಪೌರಾಣಿಕ ಕಥೆಗಳು ಕೂಡ ಅಡಗಿದೆ. ದೇವತೆಗಳು ಮತ್ತು ಅಲಂಕಾರಿಕ ವಿನ್ಯಾಸಗಳನ್ನ ನಾವು ಇದರಲ್ಲಿ ನೋಡ್ಬೋದು. ರಥವನ್ನ ನಾವು ನೋಡ್ತಾ ಹೋದ್ರೆ ಗೊತ್ತಾಗತ್ತೆ ಆ ವಿಶೇಷತೆ ಹೇಗಿದೆ ಅಂತ. ಹಂಪಿಯ ಕಲ್ಲಿನ ರಥ ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣದಲ್ಲಿ ಒಂದು ಭಾಗವಾಗಿದೆ. ಇದು ಭಾರತದ ರೂಪಾಯಿನ ನೋಟ್ ನಲ್ಲಿ ಹಿಂಭಾಗದಲ್ಲೂ ಕೂಡ ಈ ಒಂದು ಕಲ್ಲಿನ ರಥದ ಚಿತ್ರನ ನೀವು ನೋಡ್ಬೋದು. ಇದನ್ನ ಜೀವಂತವಾಗಿ ಯಾವ ರೀತಿ ಕಲ್ಲಿನಲ್ಲೇನೆ ಶಿಲ್ಪಿಗಳು ನೈಪುಣ್ಯತೆಯಿಂದ ಮಾಡಿದ್ದಾರೆ ಅಂದ್ರೆ ಈಗ್ಲೂ ಕೂಡ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಸೊ ತುಂಬಾನೇ ವಿಶೇಷವಾದಂತ ಒಂದು ಸ್ಥಳ ಅಂತಾನೆ ಹೇಳ್ಬೋದು. ಈ ಸ್ಥಳೀಯರ ನಂಬಿಕೆಯಂತೆ ಹಂಪಿ ದೇವತೆಗಳ ಉತ್ಸವದ ಸಂದರ್ಭದಲ್ಲಿ ಈ ರಥವನ್ನ ಪೂಜಿಸಲಾಗತ್ತೆ. ಜೊತೆಗೆ ವಿಜಯನಗರದ ವೈಭವ, ಭಕ್ತಿ ಮತ್ತು ಕಲೆಯ ಸಂಗಮವನ್ನ ಸೂಚಿಸುತ್ತೆ. ಸೊ ಮೇನ್ಲಿ ಹಂಪಿಯ ಕಲ್ಲಿನ ರಥ ಕೇವಲ ಒಂದು ಶಿಲ್ಪ ಕಲೆ ಅಲ್ಲ, ಅದು ವಿಜಯನಗರ ಸಾಮ್ರಾಜ್ಯದ ಧಾರ್ಮಿಕ ನಂಬಿಕೆ ಅಂತ ಕೂಡ ಹೇಳ್ಬೋದು. ಹಾಗೇನೆ ಕರ್ನಾಟಕ ಅಂದ್ರೇನೆ ಶಿಲ್ಪಕಲೆಗಳ ಬೀಡು ಅಂತ ಹೇಳ್ತೀವಿ. ಸೊ ಸಾವಿರಾರು ಪುರಾತನ ಪ್ರವಾಸ ತಾಣಗಳಲ್ಲಿ ಈ ಒಂದು ಹಂಪಿ ಕೂಡ ಶ್ರೇಷ್ಠ ಸ್ಥಾನನ ಪಡೆದಿದೆ. ಅದರಲ್ಲೂ ಹಂಪಿಯಲ್ಲಿರ್ತಕ್ಕಂತಹ ಈ ಕಲ್ಲಿನ ರಥ ವಿಶೇಷವಾದಂತ ಒಂದು ಸ್ಥಾನವನ್ನ ಪಡೆದಿದೆ. ಯುನೆಸ್ಕೋ ಹೆರಿಟೇಜ್ ಅಲ್ಲಿ ಸ್ಥಾನ ಪಡೆದಿದೆ ಅಂದ್ರೆ ನಿಮಗೆ ಗೊತ್ತಿರಲೇಬೇಕು ಎಷ್ಟು ವಿಭಿನ್ನವಾಗಿ ಈ ಒಂದು ದೇವಾಲಯ ಆಗ್ಬೋದು, ಹಾಗೇನೆ ಇಲ್ಲಿರ್ತಕ್ಕಂಥ ಕಲ್ಲಿನ ರಥವನ್ನ ಕೆತ್ತಿದ್ದಾರೆ ಅಂತ. ಇಲ್ಲಿ ಪ್ರತಿಯೊಂದು ಮಂಟಪಗಳು ಅಷ್ಟೇನೆ, ಒಂದೊಂದು ಮಂಟಪದ ಕಂಬಗಳು, ಸ್ತಂಭಗಳು ವಿಶೇಷ ವಿಭಿನ್ನವಾಗಿ ಕೆತ್ತಲಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ವಿಭಿನ್ನವಾಗಿ ಈ ಒಂದು ಕಂಬ ಇದೆ ಅಂತ. ಈ ಕಂಬಗಳಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ಮಳೆ ನೀರು ಬಂದು ಆಗ್ಲೇ ನಿಮ್ಗೆ ಎಷ್ಟು ಸಿವಿಲ್ ಇಂಜಿನಿಯರ್ಗಳು ಅಂದ್ರೆ ಈಗೇನ್ ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಚರ್ಗಳು ಪ್ಲಾನಿಂಗ್ ಮಾಡ್ತಿದಾರೋ ಅದಕ್ಕಿಂತ ವಿಭಿನ್ನವಾಗಿ ಕಲ್ಲಿನಲ್ಲೇ ನೀರ್ ಬಂದ್ ನಿಲ್ಬಾರ್ದು ಅಂತ ಈ ರೀತಿ ಹೋಲ್ಗಳನ್ನ ಮಾಡಿದ್ರು. ಮಳೆ ನೀರು ಬಂದು ಅಲ್ಲಿ ನಿಲ್ಬಾರ್ದು ಅಂತ ಹೇಳಿ ಈ ತೂತಿನ ಮೂಲಕ ನೀರ್ ಬರುತ್ತೆ. ನೀವ್ ಇವಾಗ ನೀರನ್ನ ಹಾಕಿದ್ರೆ ಆ ತೂತಿನ ಮೂಲಕ ನೀರ್ ಬರುತ್ತೆ. ಅದನ್ನ ಕೆತ್ತಿರೋದು ಕೂಡ ನೋಡಿ, ಪ್ರತಿಯೊಂದು ಕಲ್ಲಿನಲ್ಲೇನೆ ಒಂದು ಚೂರು ವೇರಿಯೇಷನ್ ಇಲ್ಲದೆ ಕೆತ್ತಿದ್ದಾರೆ. ಆದ್ರೆ ಸುಲ್ತಾನರ ದಾಳಿಗೆ ಒಳಗಾಗಿ ಈ ಒಂದು ದೇವಾಲಯ ಎಷ್ಟು ವಿಭಿನ್ನವಾಗಿತ್ತೋ ಅಷ್ಟೇ ಕ್ರೂರವಾಗಿ ಅವರು ನಾಶಪಡಿಸಿದ್ದಾರೆ. ಬಟ್ ಆದ್ರೂನು ಕೂಡ ಇಷ್ಟು ವರ್ಷಗಳಾದ್ರೂ ಈ ಕಲ್ಲಿನ ದೇವಸ್ಥಾನ ಆಗ್ಬೋದು, ಅಲ್ಲಿನ ಸ್ತಂಭಗಳು, ಹಾಗೇನೆ ಕಲ್ಲಿನ ರಥ ಪ್ರತಿಯೊಂದನ್ನು ನಾವು ಇವಾಗ ನೋಡಕ್ ಬಯಸ್ತೀವಿ. ಯಾಕೆ ಅಂದ್ರೆ ಅಲ್ಲಿನ ವಿಶೇಷತೆ, ಆ ಶಿಲ್ಪ ಕಲೆಗಳು ನಮ್ಮನ್ನ ಇನ್ನೂ ಕೂಡ ಮನಸೆಳೆಯುತ್ತೆ. ಅಷ್ಟು ವಿಭಿನ್ನವಾಗಿ ಕೆತ್ತಿದ್ದಾರೆ. ಪ್ರತಿಯೊಂದನ್ನು ನೀವು ನೋಡ್ಬೋದು. ಒಂದೊಂದು ಕಂಬಗಳು ಒಂದೊಂದು ಕಥೆಯನ್ನ ಹೇಳುತ್ತೆ. ಅದಕ್ಕೆ ಹೇಳೋದು ಕರ್ನಾಟಕ ಅಥವಾ ಕರುನಾಡು ಶಿಲ್ಪಕಲೆಗಳ ಬೀಡು ಅಂತಾನೆ ಹೇಳ್ತೀವಿ. ಯಾಕೆ ಅಂದ್ರೆ ಈ ಹಂಪಿಯ ಕಲ್ಲಿನ ರಥ ಆಗ್ಬೋದು, ಅಲ್ಲಿರ್ತಕ್ಕಂಥ ವಿಠಲನ ದೇವಸ್ಥಾನ, ಈ ಒಂದು ಸ್ತಂಭಗಳು, ಕಂಬಗಳು ಪ್ರತಿಯೊಂದನ್ನು
ವಿಜಯನಗರ ಸಾಮ್ರಾಜ್ಯದ ಒಂದು ಧಾರ್ಮಿಕ ನಂಬಿಕೆ, ಶಿಲ್ಪಕಲಾ ವೈಭವ, ಇತಿಹಾಸವನ್ನ ಇನ್ನು ಜೀವಂತ ಸಾಕ್ಷಿಯಾಗಿ ನಮ್ಗೆ ತೋರ್ಪಡಿಸುತ್ತೆ. ಇಲ್ಲಿ ನೋಡ್ತಾ ಇರ್ತಕ್ಕಂತಹ ಈ ಒಂದು ಸ್ಥಳ ಏನಿದೆ, ನೀವು ಒಂದು ಮಾಲಾಶ್ರೀ ಮತ್ತೆ ಸುನಿಲ್ ಅವರ ಸಿನಿಮಾದಲ್ಲಿ ನೀವು ಆ ಒಂದು ಸಾಂಗ್ ಅನ್ನ ಕೇಳಿದ್ರೆ, ಕೇಳಿಸಿದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತ, ಅದರಲ್ಲಿ ಬರ್ತಕ್ಕಂತ ಒಂದು ಸನ್ನಿವೇಶನ ಇಲ್ಲೇ ಶೂಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಕಂಬಗಳನ್ನ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ವಿರೂಪಾಕ್ಷ ವಿಠಲನ ಒಂದು ಕಲಾಕೃತಿಗಳನ್ನ ಅವರು ಕೆತ್ತನೆ ಮಾಡಿದ್ದಾರೆ ಅಂತ. ಒಂದೊಂದು ಕಂಬಗಳು ಒಂದೊಂದು ಕಥೆಯನ್ನ ಹೇಳುತ್ತೆ. ಕರ್ನಾಟಕದಲ್ಲಿ ಹುಟ್ಟಿದ್ಮೇಲೆ ಒಂದ್ಸರಿನಾದ್ರೂ ಹಂಪಿಗೆ ಭೇಟಿ ಮಾಡ್ಲೇಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಷ್ಟು ವಿಭಿನ್ನವಾದಂತ ವಿಶೇಷವಾದಂತ ದೇವಸ್ಥಾನ ಆಗ್ಬೋದು, ಕಲ್ಲಿನ ರಥವನ್ನ ನೋಡೋದು ಮಿಸ್ ಮಾಡ್ಕೊಳ್ಳೇಬೇಡಿ. ಒಂದ್ಸರಿ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.